ಈಗ ಬ್ಲೆಂಡಿಂಗ್ ಆಯಿತು. ನೆಕ್ಸ್ಟು ಫೌಂಡೇಶನ್ ಮಾಡಬೇಕು. ಓಕೆ. ಇದು ನಾರ್ಸ್ ಫೌಂಡೇಶನ್ ಅಂತ, ಇದು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿರುತ್ತೆ. ಓಕೆ ಓಕೆ. ನಾರ್ಸ್ ಫೌಂಡೇಶನ್ ಗೈಸ್, ಅಗೇನ್ ನಾಟ್ ಸ್ಪಾನ್ಸರ್ಡ್. ಸಂಜೆ ಅವ್ರದ್ದು ಪ್ರಾಡಕ್ಟ್ ಇದೆಲ್ಲ. ಸೊ ಈಗ ಸ್ಕಿನ್ ಟೋನ್ ಮ್ಯಾಚ್ ಮಾಡಬೇಕಂದ್ರೆ ಒಂದೇ ಫೌಂಡೇಶನ್ ಸಾಕಾ? ಮಿಕ್ಸ್ ಮ್ಯಾಚ್ ಮಾಡಬೇಕು. ಸ್ಕಿನ್ ಟೋನ್ ಮಾಡಬೇಕು ಅಂತ ಎರಡು ಮಿಕ್ಸ್ ಮ್ಯಾಚ್ ಇರುತ್ತೆ. ಫೇರ್ ಆ್ಯಂಡ್ ಡಾರ್ಕು ಎರಡು ಮಿಕ್ಸ್ ಮ್ಯಾಚ್ ಮಾಡಬೇಕು. ಓಕೆ ಓಕೆ. ಆವಾಗ ನ್ಯೂಟ್ರಲ್ ಆಗುತ್ತೆ ಅಂತ. ಓಕೆ. ಸೊ ಹಿಲ್ ಬಿ ಮಿಕ್ಸಿಂಗ್ 2 shades, Syracuse and Stromboli. MD1 and M3 shades. So he's mixing these two. Let's see ಯಾವ ಥರ ಲುಕ್ ಕ್ರಿಯೇಟ್ ಆಗುತ್ತೆ ಅಂತ. This is the palette. ಪ್ಯಾಲೆಟ್, ಮಿಕ್ಸಿಂಗ್ ಪ್ಯಾಲೆಟು. ಓಕೆ. ಈಗ ಪ್ರೈಮರ್ ಹಾಕಾಯಿತು, ಕರೆಕ್ಟರು ಹಾಕಾಯಿತು. ನೆಕ್ಸ್ಟ್ ಫೌಂಡೇಶನ್ ಮೇಲೆ ಹೋಗೋಣ. ನೀವೇನು ಟಿಪ್ಸ್ ಕೊಡ್ತೀರಾ ಸ್ಕಿನ್ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಬೇಕಪ್ಪ, ಸ್ವಲ್ಪನೇ ಇದನ್ನ ಹಾಕೋಣ ಫೌಂಡೇಶನ್ನು ಇಲ್ಲ ಮೇಕಪ್? ಸಿಂಪಲ್, ಜಾಸ್ತಿ ವಾಟರ್ ಕುಡೀರಿ, ಫ್ರೂಟ್ಸ್ ತಿನ್ನಿ, ಅಷ್ಟೇ. ಚೆನ್ನಾಗಿ ವಾಕ್ ಮಾಡಿ. ಬೈ ದ ವೇ ಗೈಸ್, ಐ ಹ್ಯಾವ್ ಎ ಸ್ಟೋರಿ ಆಯಿತಾ. ಸಂಜೆ ನಿಮ್ಮದು ಫಿಟ್ನೆಸ್ ಜರ್ನಿ ಹೇಳಬೇಕಾಗತ್ತೆ ಇವಾಗ. ಓಕೆ. ಸೊ ಎಷ್ಟು kg ಇದ್ರಿ ನೀವು? ಮುಂಚೆ 85 ಇದೆ. 85, 90. ಹೌದಾ? 90 kgsವರೆಗೂ ಇದ್ರಾ? 90 ಇದೆ ಮುಂಚೆ. ಓ ಮೈ ಗಾಡ್. ಇವಾಗ ಈಗ ಕಡಿಮೆ ಆಗ್ಬಿಟ್ಟಿದೆ. ಎಷ್ಟು ಕಿಲೋ ಕಡಿಮೆ? 70 ಇದ್ದೀನಿ. 70. ಏನು ಮಾಡಿ ಕಡಿಮೆ ಆದ್ರಿ? ರನ್ನಿಂಗು, ಡಯಟು, ಫುಡ್ ಮೇಂಟೈನ್ ಮಾಡಬೇಕು. ಓಕೆ. ಓ, ಡಯಟ್ ಮಾಡಿದರೆ ವೆಯ್ಟ್ ಅಷ್ಟೊಂದು ಕಡಿಮೆ ಆಗುತ್ತೆ? ಕಮ್ಮಿ ಆಗುತ್ತೆ. ಓಕೆ. ಎಷ್ಟು ದಿನ ಬೇಕಾಯ್ತು ನಿಮಗೆ ಕಡಿಮೆ? 6 months. 6 months. ಸೊ ಗೈಸ್ 6 monthsಲ್ಲಿ 90ಇಂದ 70ಗೆ ಬರ್ಬೋದು. 70ಗೆ ಬರ್ಬೋದು ಆರಾಮಾಗಿ. ಸೂಪರ್. ಎಲ್ಲ ಊಟ ಮಾಡಿಕೊಂಡು? ಎಲ್ಲ ಊಟ ಅಲ್ಲ, ನಾನು ಪ್ರಾಪರಾಗಿ ಚಪಾತಿ, ಆಯಿಲ್ ಐಟಮ್ ಕಮ್ಮಿ ಮಾಡಬೇಕು. ಆಯಿಲ್ ಐಟಮ್. ಓಕೆ ಓಕೆ. ಶುಗರ್ ತಿನ್ನಬಾರ್ದು. ಶುಗರ್ ತಿನ್ನೋಕೆ ಹೋಗ್ಬಿಡಿ. ಸೂಪರ್. ಶುಗರ್ ತಿಂದ್ರೇನು ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗುತ್ತಾ? ಓಕೆ. ಫೌಂಡೇಶನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಟ್ಯಾಪ್ ಮಾಡಬೇಕಷ್ಟೇ. ಓಕೆ. ಸೊ ಅದು ಬ್ಲೆಂಡ್ ಆಗಿದೆ ಈಗ. ಓಕೆ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟು ಆಫ್ ಕಟ್ಟು, ನೆಕ್ಸ್ಟು ಆಫ್ ಕಟ್, ಆ ಥರ ಹೋಗೋಣ. ನಾವೆಷ್ಟು ಆವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ವಾ? ಹೌದು. ಎಷ್ಟು ಮಾಡಿದ್ದೀವಿ ಅಂತ. ನಾವು ಮೇಕಪ್ ಎಷ್ಟು ಬ್ಲೆಂಡಿಂಗ್ ಚೆನ್ನಾಗಿ ಮಾಡ್ತೀವಿ ಅಷ್ಟು ಮೇಕಪ್ ಚೆನ್ನಾಗಿ ಬರುತ್ತೆ. ಸಂಜೆ ಒಬ್ಬರಿಗೆ ಏನು ಗೊತ್ತಿಲ್ಲ ಅಪ್ಪ ಮೇಕಪ್ ಬಗ್ಗೆ, ಓಕೆ, ಅಂಥವ್ರಿಗೆ ಇವಾಗ SOS ಎಮರ್ಜೆನ್ಸಿ, ಈಗೇನೋ ಫಂಕ್ಷನ್ ಬಂತು ತಾವೇ ಮಾಡ್ಕೋಬೇಕಂತ ಇರುತ್ತೆ. ಓಕೆ. ಸೊ ಅವರು ಮಾಡ್ಕೊಳ್ಳೋದಾದರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ಮಿನಿಮಮ್ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕೊಂಡು ಮಾಡಬೇಕು ಅಂದರೆ ಏನು ಮಾಡ್ಬೋದು ಅವರು? ಲೈಕ್ ಮಾಮೂಲಿ ಈ ಥರ ಪ್ರೈಮರು, ಫೌಂಡೇಶನ್ನು, ಸಿಂಪಲ್ ಮೆಬಿಲಿನ್ ಫೌಂಡೇಶನ್ ಬರುತ್ತೆ, ಮೆಬಿಲಿನು ಲಿಕ್ವಿಡ್ ಫೌಂಡೇಶನ್ ಬರುತ್ತೆ, ಆ ಥರ ಬೇಸಿಕ್ಕಾಗಿ ಮಾಡ್ಕೋಬೋದು. ಓಕೆ. ಸೊ ಫೌಂಡೇಶನ್ ಹಚ್ಕೊಂಡು ಕಾಂಪ್ಯಾಕ್ಟು, ಬೇಸಿಕ್ ಕಾಂಪ್ಯಾಕ್ಟು ಅಷ್ಟೇ. ಒಂದು ಲಿಪ್ಸ್ಟಿಕ್ಕು, ಲೈನರ್, ಕಾಜಲ್ ಅಷ್ಟೇ. ಮಿನಿಮಲ್ ಮೇಕಪ್, ಸ್ಕಿನ್ ಟೋನ್. ಹಾಗಂದರೆ ಆಗೋಗುತ್ತೆ ಆಗುತ್ತೆ. ಓಕೆ. ಸೊ ಕಲರ್ ಕರೆಕ್ಟು ಆ ಥರ ಬೇಕಂದ್ರೆ ಮಾಡ್ಕೋಬೋದು. ಆಗಲ್ವಾ? ಓಕೆ. ಅದಕ್ಕೆಲ್ಲ ಏನು ಮಾಡ್ಬೇಕು ಅವಾಗ? ಹೋಗಿ ಕಲರ್ ಶೇಡ್ ಮ್ಯಾಚ್ ಮಾಡಿಕೊಂಡು ಕನ್ಸೀಲರ್, ಕಲರ್ ಮಾಮೂಲಿ ಆರೆಂಜ್ ಕಲರ್ ಬರುತ್ತೆ, ಆರೆಂಜ್ ಯಾವ್ದು ಬೇಕಾದ್ರೂ ತೊಗೋಬೋದು, ಯಾವ ಬ್ರ್ಯಾಂಡಲ್ಲಾದ್ರೂ ತೊಗೋಬೋದು. ಓಕೆ ಓಕೆ. ಮೇನ್ ಪ್ರಾಪರ್ ಫೌಂಡೇಶನ್ನು ಮ್ಯಾಚ್ ಮಾಡಬೇಕಷ್ಟೇ, ಅದೊಂದು. ಒಬ್ರೊಬ್ರು ಸ್ಕಿನ್ ಟೋನ್ಕಿನ ಲೈಟರ್ ಶೇಡ್ ಫೌಂಡೇಶನ್ ತೊಗೊಂಡು ಹಚ್ಕೊಂಡು ಇನ್ನೂ ಬ್ರೈಟ್ ಕಾಣೋಣ, ಇನ್ನೂ ಚೆನ್ನಾಗಿ ಕಾಣೋಣ ಅಂತ ಮಾಡ್ತಾರೆ. ಆ ಥರ ಮಾಡಿದ್ರೆ ಮೇಕಪ್ ಚೆನ್ನಾಗಿ ಬರಲ್ಲ, ಗ್ರೇ ಆಗಿಬಿಡುತ್ತೆ ಅಲ್ವಾ? ಅವ್ರ ಔಟ್ಫಿಟ್ಗೂ ಮತ್ತು ಮೇಕಪ್ ಲುಕ್ಕಿಗೂ ಎರಡೂ ಚೆನ್ನಾಗಿ ಬರಲ್ಲ ಅವಾಗ. ಓಕೆ ಓಕೆ. ಸೊ ಔಟ್ಫಿಟ್ಟಿಗೆ ತಕ್ಕಂಗೆ ನೀವು ಮೇಕಪ್ ಮಾಡ್ಕೋಬೇಕು ಅಂತ. ಓಕೆ. ತುಂಬ ಗ್ರ್ಯಾಂಡ್ ಔಟ್ಫಿಟ್ ಇದ್ದರೆ ಯಾವ ಥರ ಮೇಕಪ್ ಮಾಡ್ಕೋಬೇಕು? ಮಿನಿಮಲ್ ಮೇಡಮ್, ಸಿಂಪಲಾಗಿ ಮಾಡಬೇಕಷ್ಟೇ, ಸಿಂಪಲಾಗಿ ಇರಬೇಕು. ಓಕೆ ಓಕೆ. ನೀವು ಯಾವುದೇ ಔಟ್ಫಿಟ್ ಹಾಕೊಂಡ್ರು ಮೇಕಪ್ಪು ಸ್ಕಿನ್ ಟೋನ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಎರಡಕ್ಕೂ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ನಿಮಗೆ. ಗಾಟ್ ಇಟ್. ನಿಮ್ಮ ಸ್ಕೆಡ್ಯೂಲ್ಸ್ ಹೇಗಿರುತ್ತೆ ಸಂಜೆ? ಸ್ಕೆಡ್ಯೂಲ್ಸು ಒಂದೊಂದ್ಸರಿ ಬ್ಯುಸಿ ಇರ್ತೀವಿ, ಶೂಟ್ ಇರುತ್ತೆ, ವೆಡ್ಡಿಂಗ್ಸ್ ಇರುತ್ತೆ. ಓಕೆ. ಸೀಸನ್ ವೈಸ್ ನಡೆಯುತ್ತಾ ಇದು? ಸೀಸನ್. ಓಕೆ. ಸೀಸನ್ ಅಂದರೆ ಯಾವ ಸೀಸನ್ ಇಸ್ ದ ಬೆಸ್ಟ್ ಸೀಸನ್ ಫಾರ್ ಮೇಕಪ್ ಆರ್ಟಿಸ್ಟ್? ನವಂಬರ್, ಡಿಸೆಂಬರ್. ನವಂಬರ್, ಡಿಸೆಂಬರಲ್ಲಿ ವೆಡ್ಡಿಂಗ್ಗಳು ಆಗ್ತಾ ಇರುತ್ತೆ, ತುಂಬ ಬ್ಯುಸಿ ಇರುತ್ತೆ. ಓಕೆ ಓಕೆ. ಸೊ ಆವಾಗ ನೀವು ನಮ್ಮ ಕೈಗೆ ಸಿಗಲ್ಲ. ಡೇಟ್ಸ್ ಎಲ್ಲ ಫುಲ್ ಬುಕ್ ಆಗಿರುತ್ತೆ, ಪ್ರೀ ಬುಕ್ ಮಾಡಬೇಕು. ಓಕೆ ಓಕೆ.
ನಿಮ್ಮ ಟೀಮ್ ಇದೆಯಾ ಸಂಜಯ್? ಟೀಮ್ ಇದೆ. ಹಾಂ, ಹೌದಾ? ಓಕೆ. ಸಾಕಣ. ಫಸ್ಟ್ ಟೈಮು, ಸಾರಿ ಮೇಡಮ್. ಇಲ್ಲ ಏನಿಲ್ಲ, ಚೆನ್ನಾಗಿ ಆಗ್ತಿದೆ, ಚೆನ್ನಾಗಿ ಬರ್ತಿದೆ ಅದು. ಹೌದು, ಓಕೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಏನಾದರೂ ಇದೆಯಾ ಸಂಜಯ್? ಹಾಂ ಇದೆ, ಹೇಳಿ. ಮೇಕ್ ಓವರ್ ಬೈ ಸಂಜಯ್ ಅಂತ. ಮೇಕ್ ಓವರ್ ಬೈ ಸಂಜಯ್ ಗೈಸ್. ಅಲ್ಲಿ ಸಿಗ್ತಾರೆ ಇವರು, ಅಲ್ಲೇ ಅಪಾಯಿಂಟ್ಮೆಂಟ್ಸ್ ತೊಗೋಬೋದಾ ನಿಮಗೆ? ಓಕೆ, ಅಲ್ಲೇ DM ಮಾಡಿ. ಓಕೆ, ಡಿ ಎಮ್ ಮಾಡಿ ಪ್ಲೀಸ್. ಆ್ಯಂಡ್ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್, ಯು ಹ್ಯಾವ್ ಟು ಚೆಕ್ ಹಿಮ್ ಔಟ್. ಓಕೆ, ಇವಾಗ ಆಫೀಸ್ಗೆ ಹೋಗೋರು ಇರ್ತಾರೆ. ಹಾಂ, ಸೊ ಡೈಲಿ ಅವ್ರಿಗೆ ಮಾಡ್ಕೋಬೇಕಿರುತ್ತೆ ಅಲ್ವಾ ಮೇಕಪ್. ಸೊ ಮೇಕಪ್ ಅವ್ರು ಮಾಡ್ಕೋಬೇಕಂದ್ರೆ ಏನು, ಅವ್ರ ಸ್ಕಿನ್ ಹಾಳಾಗ್ದಂಗೆ, ಸೊ ಬಿಫೋರ್ ದ್ಯಾಟ್ ಸ್ಕಿನ್ ಪ್ರೆಪ್ ಮಾಡ್ಕೋಬೇಕು ಅಂತ ಅಂದ್ರಿ ಅಲ್ವಾ? ಹೌದು. ಸೊ ಸ್ಕಿನ್ನ ಟೇಕ್ ಕೇರ್ ಮಾಡ್ಕೋಬೇಕಂದ್ರೆ ಏನೇನು ಹಚ್ಕೋಬೇಕು, ಏನೇನು ಮಾಡಬೇಕು? ಚೆನ್ನಾಗಿರೋ ಐಟಮ್ಗಳು ತೊಗೊಂಡ್ರೆ ಸ್ಕಿನ್ ಚೆನ್ನಾಗಿ ಬರುತ್ತೆ. ಆದಷ್ಟು ಸ್ಕಿನ್ನು ಚೆನ್ನಾಗಿ ಪ್ರೆಪ್ ಮಾಡ್ಕೊಳ್ಳಿ. ಓಕೆ. ನಿಮ್ಮ ಸ್ಕಿನ್ ಚೆನ್ನಾಗಿದ್ದಷ್ಟು ಅಷ್ಟು ಮೇಕಪ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೂಡುತ್ತೆ, ಚೆನ್ನಾಗಿ ಬರುತ್ತೆ. ಹಾಂ, ಮತ್ತು ಬ್ಲೆಂಡಿಂಗು ಇಂಪಾರ್ಟೆಂಟು, ಮೇನು ಬ್ಲೆಂಡಿಂಗು. ಹಿಂಗೆ ರಬ್ ಮಾಡೋಂಗಿಲ್ಲ, ಜಸ್ಟ್ ಈ ಥರ ಟ್ಯಾಪ್ ಮಾಡಿದ್ರೆ ಅದು ಅವಾಗ ಮೇಕಪ್ ಚೆನ್ನಾಗಿ ಕೂರುತ್ತೆ. ಓಕೆ ಓಕೆ ಓಕೆ. ಕ್ರೀಮ್ಸ್ನೆಲ್ಲ ಟ್ಯಾಪ್ ಟ್ಯಾಪ್ ಮಾಡಬೇಕು. ಓಕೆ ಓಕೆ. ನಾವು ಎಷ್ಟು ಟ್ಯಾಪ್ ಮಾಡ್ತೀವಿ ಅಷ್ಟು ಮೇಕಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಜಾಸ್ತಿ ಹಚ್ಬೇಡ್ರಿ. ಇಲ್ಲ ಇಲ್ಲ, ಇವಾಗ ವೆಡ್ಡಿಂಗ್ ಸೀಸನಲ್ಲಂತೂ ಜಾಸ್ತಿ ಕೇಳೋದೇ ಮೇನು. ಜಾಸ್ತಿ ಮಾಡಬೇಡಿ, ಲೈಟಾಗಿ ಮಾಡಿ, ಮಿನಿಮಲಾಗಿ ಮಾಡಿ ಅಂತ ಕೇಳ್ತಾರೆ. ಬ್ರೈಡು ಕೂಡ. ಹೌದಾ? ಬ್ರೈಡು ಕೂಡ ಕೇಳ್ತಾರೆ ಮಿನಿಮಲಾಗಿ ಮಾಡಿ ಅಂತ, ತುಂಬ ಜಾಸ್ತಿ ಮಾಡಬೇಡಿ ಅಂತ. ಸೊ ಎಲ್ಲರಿಗೂ ಗೊತ್ತಾಗಿದೆ ಕಿ ಅಷ್ಟೊಂದು ಜಾಸ್ತಿ ಹಚ್ಕೊಂಡ್ರು ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲ? ಆದಷ್ಟು ಅವ್ರ ಸ್ಕಿನ್ ಟೋನ್ಗೆ ನಾವು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬೆಸ್ಟ್ ಇಂಡಿಯನ್ ಬ್ರ್ಯಾಂಡ್ ಫೌಂಡೇಶನ್ಗೆ ಅಂದರೆ ಯಾವುದಿರ್ಬೋದು? ಬೆಸ್ಟ್ ಅಂದರೆ ನಾರ್ಸು. ಇದಾ? ನಾರ್ಸ್ ತುಂಬ ಚೆನ್ನಾಗಿದೆ. ಮತ್ತು ಐ ಶಾಡೋ ಪ್ಯಾಲೆಟ್ ನಾಟಿ ಅಂತ, ಇದು ತುಂಬ ಚೆನ್ನಾಗಿದೆ. ಪಿಗ್ಮೆಂಟ್ ಎಲ್ಲ ಹುಡಾ ಬ್ಯೂಟಿ. ಓಕೆ. ಸೊ ದಿಸ್ ಇಸ್ ದಿ ಐ ಶಾಡೋ ಪ್ಯಾಲೆಟ್ ಹಿ ಯೂಸಸ್, ಹುಡಾ ಬ್ಯೂಟಿದು. ಚೆನ್ನಾಗಿರುತ್ತಾ ಇದು? ಹಾಂ, ಚೆನ್ನಾಗಿದೆ. ಓ ನೈಸ್. ಬರೀ ಫೇಸಿಗೆ ಮಾತ್ರ ಮಾಡಬಾರ್ದು, ವಿತ್ ಕಿವಿಗೆ ಕತ್ತಿಗೆ ಎಲ್ಲ ಇದು ಮಾಡಬೇಕು, ಮ್ಯಾಚ್ ಮಾಡಬೇಕು. ಓಕೆ. ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ, ಫೇಸಿಗೆ ಮಾತ್ರ ಮಾಡಿಕೊಂಡು ಹಂಗೆ ಹೋಗ್ಬಿಡ್ತಾರೆ. ಕಿವಿಗೂ, ಇಯರ್ಗೂ ಮತ್ತು ನೆಕ್ಕಿಗೂ ಮಾಡಬೇಕು. ಓಕೆ. ಸೊ ಎಲ್ಲ ಒಂದೇ ರೀತಿ ಕಾಣಲಿ ಅಂತ. ಓಕೆ. ನೀವು ಅವಾರ್ಡ್ ಫಂಕ್ಷನ್ಸು ಅದಕ್ಕೆಲ್ಲ ಮಾಡ್ತೀರಾ? ಸೊ ಎಷ್ಟು ಜನಕ್ಕೆ ಒಂದು ಸ್ಕೆಡ್ಯೂಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕೆ ಮಾಡಿದ್ದೀರಾ ನೀವು? ಒಂದು 10 ಮೆಂಬರ್ಸಿಗೆ ಮಾಡಿದ್ದೀರಾ? ಕಂಟಿನ್ಯೂ ಮಾಡ್ಬೋದು. ಅವಾಗ ಒಬ್ಬರೇ ಅಂತಿರಲ್ಲ, ತುಂಬ ಜನ ಮೇಕಪ್ ಆರ್ಟಿಸ್ಟ್ಗಳು ಇರ್ತಾರೆ, ಹಂಗೆ ಮೇಂಟೈನ್ ಮಾಡ್ತೀವಿ. ಸೊ ಹೇಗಿರುತ್ತೆ ಎನ್ವೈರ್ಮೆಂಟು ಅವಾರ್ಡ್ ಫಂಕ್ಷನ್ಸು ಇಲ್ಲ ಈ ರಿಯಾಲಿಟಿ ಶೋಸು? ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಬೇಗ ಮಾಡಬೇಕಾಗುತ್ತೆ, ಅಂದರೆ ತುಂಬ ಜನ ಇರ್ತಾರಲ್ಲ. ಓಕೆ. ಹೋಸ್ಟ್ಗೂ ಮಾಡಬೇಕಿರುತ್ತೆ, ಕಂಟೆಸ್ಟೆಂಟ್ಗೂ ಮಾಡಬೇಕಿರುತ್ತಾ? ಹೌದು. ಈಗ ಹೋಸ್ಟ್ಗೆಲ್ಲ ಪರ್ಸ್ನಲ್ ಆಗಿರ್ತಾರೆ, ಆ್ಯಂಕರಿಂಗ್ ಅವ್ರಿಗೆಲ್ಲ ಪರ್ಸ್ನಲ್ ಆಗೇ ಇಟ್ಕೊಂಡಿರ್ತಾರೆ. ಓಕೆ. ಕಂಪ್ನಿ ಮೇಕಪ್ ಅಂತಂದರೆ ಬರೋರಿಗೆಲ್ಲ ಮಾಡಬೇಕಾಗತ್ತೆ. ಕಾರ್ಪೊರೇಟ್ ಫಂಕ್ಷನ್ಸ್ಗೆಲ್ಲ ಹೋಗಿದ್ದೀರಾ ನೀವು? ಹಾಂ. ಓಕೆ. ಮೊನ್ನೆ ಈವೆಂಟ್ ಇತ್ತು ಮಿಂತ್ರಾದು ಮಾಡ್ಕೊಬಂದಿದೆ, ಕಾರ್ಪೊರೇಟ್ ಶೂಟು ಈವೆಂಟು. ಹೌದಾ? ಓಕೆ. ಎಷ್ಟು ಜನಕ್ಕೆ ಮಾಡಿದ್ರಿ ಅಲ್ಲಿ? 25 ಮೆಂಬರ್ಸಿಗೆ ಮೇಕಪ್ ಮಾಡಿದ್ರಿ. ಆಲ್ ವೇ ಹ್ಯಾಪಿ? ಆಸಮ್. ಈಗ ಫೌಂಡೇಶನ್ ಆಯಿತು, ನೆಕ್ಸ್ಟು ಬ್ಲೆಂಡಿಂಗ್ ಟ್ಯಾಪ್ ಮಾಡಬೇಕು ಸ್ಪಾಂಜಲ್ಲಿ. ನೀವು ಜಾಸ್ತಿ ಮಾಡಬೇಡಿ ನನಗೆ. ಇಲ್ಲ ನಾನು ತುಂಬ ಸೈಲೆಂಟಾಗಿ ಕೂತಿದ್ದೀನಿ ಅನ್ಸುತ್ತಲ್ಲ ಸಂಜೆ? ಟ್ಯಾಪ್ ಮಾಡಿದಾಗಲೂ ಅಷ್ಟೇ, ಜಸ್ಟ್ ಸಿಂಪಲ್ಲಾಗೆ ಲೈಟ್ ಟ್ಯಾಪ್ ಮಾಡಬೇಕು, ಹಿಂಗೆ ಜಾಸ್ತಿ ಪ್ರೆಸ್ ಮಾಡಬಾರ್ದು, ಮೂವ್ ಮಾಡಬಾರ್ದು ಅಲ್ಲ ಪ್ರಾಡಕ್ಟ್ನ? ಓಕೆ. ಹೇಳ್ತಾನೆ ಇಲ್ಲ, ಮಾತಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ಯಾಕೆ ಯಾರು ಫನ್ನಿಯೆಸ್ಟ್ ಗೆಸ್ಟ್ ಅಂದರೆ ಯಾರು ಸಿಕ್ಕಿದ್ರು? ನೆನಪಿಲ್ಲ. ಇಲ್ಲ, ಆ ಥರ ಏನೂ ಆಗಿಲ್ಲ. ಫನ್ನಿಯೆಸ್ಟ್ ಅಷ್ಟು. ಬೇರೆ ಏನು ಸ್ಟೋರಿ ಇದೆ ನಿಮ್ಮ ಹತ್ರ? ಹೇಳಿ ಹೇಳಿ ಸಂಜೆ. ಯಾರು ನೋಡಲ್ಲ ಹೇಳ್ರಿ. ಹೆಸರೇನು ಹೇಳ್ಬಿಡಿ, ಹಂಗೆ ಹೇಳಿ. ಹೆಸರಲ್ಲ, ಮರ್ತೋಗಿದ್ದೀನಿ ಬಿಡ. ಹೌದಾ? ಮೇಕಪ್ ಮಾಡ್ತಾರೆ, ಮಳೆ ಬರೋದಕ್ಕೆ ಸುಮ್ಮನೆ
ಬೋರ್ ಆಗ್ಬಿಡುತ್ತೆ ಇವಾಗ ಏನು ಮಾತಾಡ್ತಿಲ್ಲಲ್ಲ ಅದಕ್ಕೆ ನಾನು ಮಾತಾಡ್ತೀನಿ ಹ್ಞೂ